ಸ್ನೇಹಿತರೆ, ನೂತನ ತಂತ್ರಜ್ಞಾನ ಅನೇಕರು ವೆಂಚೂರಿನ ಬಳಸಿ ನೀವು ಅದರಲ್ಲಿ ರಸಾವರಿ ಗೊಬ್ಬರಗಳನ್ನ ನೀರಾವರಿ ಜೊತೆ ಕೊಡ್ತಾ ಇರ್ತೀರಿ. ಇದರಲ್ಲಿ ಅದೇ ರೀತಿ ವೆಂಚೂರಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಬೋದು ನಾವು ಇವ್ರ ಕಡೆಯಿಂದ ಅನಿಸುತ್ತೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಇದು ಏನು ವಿಶೇಷ ಮಾಮೂಲಿ ವೆಂಚೂರಿ ಬಳಸೋದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ? ಮಾಮೂಲಿ ವೆಂಚೂರಿಯಲ್ಲಿ ನಾವು ಥ್ರೋಟಲ್ ವಾಲ್ ಹಾಕ್ತೀವಿ ಪ್ರೆಷರ್ ಕ್ರಿಯೇಟ್ ಮಾಡೋಕ್ಕೆ. ಅದು ಪ್ರೆಷರ್ ಕ್ರಿಯೇಟ್ ಮಾಡ್ತೇನೆ, ಅದು ಸಕ್ ಮಾಡುತ್ತೆ. ಓಕೆ, ಸೆಕ್ಷನ್. ಇದರಲ್ಲಿ ಹಂಗೆ ಬೇಕಿಲ್ಲ. ಹೈಡ್ರಾಲಿಕ್ ಪ್ರೆಷರ್ ಏನಿರುತ್ತೆ ನಿಮ್ಮ ಮೇನ್ ಪೈಪ್ಲೈನಲ್ಲಿ, ಅದರಲ್ಲಿ ಇದು ಕೆಲಸ ಮಾಡುತ್ತೆ. ಈ ಸೈಡ್ ಇನ್ಲೆಟ್ ಇದೆ, ನಮ್ಮ ಮೇನ್ ಪೈಪ್ಲೈನ್ಗೆ ಇದು ಇನ್ಲೆಟ್, ಮತ್ತು ಇದು ಔಟ್ಲೆಟ್. ಮತ್ತು ಇದು ಡ್ರಿಪ್ ಗೊಬ್ಬರ ಏನು ಹಾಕ್ತೀರಿ ಅದಕ್ಕೆ ಸೆಕ್ಷನ್ನಲ್ಲಿ ಟ್ಯಾಂಕಲ್ಲಿ ಬಿಡಬೇಕು. ಇನ್ನೇನು ವಿಶೇಷತೆಗಳಿದೆ ಇದರಲ್ಲಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಬೋದು. 10 ಲೀಟರ್ ಗಂಟೆಗೆ ನಿಮ್ಮ 3000 ಲೀಟರ್ ಪ್ರತಿ ಗಂಟೆಗೆ. ಅದು ಮೇನ್. ನಾವು ಸ್ಲೋ ಡ್ರಿಪ್ ಮುಖಾಂತರ ಗೊಬ್ಬರ ಕೊಟ್ಟರೆ ಅದು ನೀರು ಜೊತೆ ನಿಮಗೆ ಗೊಬ್ಬರ ಏನು ಕೊಟ್ಟಿದ್ರ ಅದು ಪಂಟಗೆ ಸಿಗುತ್ತೆ. ಸೊ ಅದನ್ನು ಅಡ್ಜಸ್ಟ್ಮೆಂಟು ಇದರಲ್ಲಿ ಸಾಧ್ಯತೆ ಇದೆ ಅಂತ. ಡಿಸ್ಚಾರ್ಜ್ ರೇಟ್ ಅಲ್ವಾ, ನಿಧಾನಕ್ಕೆ ಹೋಗ್ಬೇಕಾ ಜೋರಾಗಿ ಹೋಗ್ಬೇಕು ಅನ್ನೋದನ್ನ. ಆಮೇಲೆ ನೀರು ಕ್ವಾಂಟಿಟಿನೂ ಇದರಲ್ಲಿ ರೆಗ್ಯುಲೇಟ್ ಮಾಡ್ಬೋದಲ್ವಾ. ಈಗ ತುಂಬ ಮಳೆ ಬರ್ತಾ ಇದೆ ಅಂದರೆ ಕಡಿಮೆ ನೀರಲ್ಲೇ ಗೊಬ್ಬರ ಕೊಡಬೇಕು ಅಂದಾಗ ಇದರಲ್ಲಿ ಸಾಧ್ಯ ಆಗುತ್ತಲ್ವಾ? ಸಾಧ್ಯ ಇದೆ ಅಡ್ಜಸ್ಟ್ಮೆಂಟ್. ಇದು ಎಲ್ಲ ಕಡೆ ಸಿಗುತ್ತಾ? ಇದು ಕಂಪನಿ ಸುಜಯ್ ಸಿಗುತ್ತಲ್ವಾ? ಎಷ್ಟು ಬೆಲೆ ಬಾಳ್ಬೋದು ಇದೊಂದು? ಇದು ಫುಲ್ ಯೂನಿಟ್ ಅಂತಲ್ಲ ಲೆಕ್ಕ? ಇದು ಈ ಪ್ರಕಾರ ಯೂನಿಟ್ ಇರುತ್ತೆ ಈ ಥರ. ಓಕೆ, ಇದು ಡೆಮೋ ಪೀಸ್ ನಾವು ಟ್ರಾನ್ಸ್ಪರೆಂಟ್ ಮಾಡಿದ್ದೀವಿ. ಕಾಣ್ಲಿ ಅಂತ ಹೇಗೆ ಕೆಲಸ ಮಾಡುತ್ತೆ. ಓಕೆ, ಇದ್ರ ಬೆಲೆ ಎಷ್ಟಾಗ್ಬೋದು? ಇದು 35,000 ಆಗುತ್ತೆ. 35,000. ಸೊ ಇಷ್ಟು ಜನ ಡೀಲರ್ಗಳ ನೆಟ್ವರ್ಕ್ ಇದೆ ನಿಮ್ಮದು, ಎಲ್ಲ ಕಡೆ ಸಿಗುತ್ತೆ? ಎಲ್ಲ ಕಡೆ ಸಿಗುತ್ತೆ. ಸೊ ಇದರಲ್ಲಿ ನೀವು ಬಳಸುವಾಗ ಏನಾದರೂ ತಾಂತ್ರಿಕ ದೋಷಗಳೆಲ್ಲ ಕಂಡು ಬಂದರೆ ಕಂಪನಿ ಕಡೆಯಿಂದ ಅದು ಸರ್ವಿಸ್ ಸಿಗುತ್ತಲ್ಲ? ಸಿಗುತ್ತೆ. ಸೊ ರೈತರು ಇದನ್ನು ಬಳಸ್ಬೋದು. ಬಳಸ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್, ಮನೆಯಲ್ಲಿ ಇಟ್ಟು ನೀರಿನಿದೆ, ಮನೆಯಲ್ಲಿ ಇಟ್ಟು ಮಾಡ್ಬೋದು. ಎಲ್ಲ ಥರದ ಕಾಳನ್ನು ಮನೆಯಲ್ಲಿ ಬೀಸ್ಬೋದು. ಗೋಧಿ, ಜೋಳ, ಸಜ್ಜೆ, ರಾಗಿ, ನುಚ್ಚು, ರವಾ ಹಿಟ್ಟು ಎಲ್ಲ ಟೈಪ್ ಸರ್. ಈ ಥರ ಈ ಮಿಷನಲ್ಲಿ ಆಗುತ್ತೆ. ಇದರಲ್ಲಿ ಮೇಲ್ಗಡೆ ಕಾಳು ಹಾಕೋದು ಸರ್, ಕೆಳಗಡೆ ಇದರಲ್ಲಿ ಹಿಟ್ಟು ಬರುತ್ತೆ. ನಿಮಗೆ ಯಾವ ಥರ ಬೇಕಲ್ಲ ಜರಡಿ ಅಷ್ಟೇ ಚೇಂಜ್ ಮಾಡೋದು. ನಿಮಗೆ ಟೋಟಲ್ ಈ ಥರ 6 ಬ್ಲೇಡ್ ಬರುತ್ತೆ. ಹಿಟ್ಟು, ನುಚ್ಚು, ರವಾ ಮಾಡಲಿಕ್ಕೆ ಬ್ಲೇಡ್ ಅಷ್ಟೇ ಚೇಂಜ್ ಮಾಡೋದು. ನೀವು ಹಿಟ್ಟು ಮಾಡ್ಬೋದು, ನುಚ್ಚು ಮಾಡ್ಬೋದು, ರವಾ ಮಾಡ್ಬೋದು, ಹಿಟ್ಟು ಮಾಡ್ಬೋದು, ಅರಿಶಿನ ಪುಡಿ ಮಾಡ್ಬೋದು, ಸಾಂಬಾರು ಪದಾರ್ಥಗಳು ಪೌಡರ್ ಮಾಡ್ಬೋದು. ಎಲ್ಲ ಥರ ಕಾಳನ್ನು ಬೀಸ್ಬೋದು ಮನೆಯಲ್ಲಿ. ಎಲ್ಲ ಆಟೋಮೆಟಿಕ್ ಇದೆ ಸರ್ ಮಿಷನು. ಡೋರ್ ಹಾಕಿದ್ರೆ ಸ್ಟಾರ್ಟ್ ಆಗುತ್ತೆ, ಡೋರ್ ತೆಗೆದ್ರೆ ಆಟೋಮೆಟಿಕ್ ಆಫ್ ಆಗುತ್ತೆ. ಕಾಳು ಮುಗಿದ ತಕ್ಷಣ ಮಿಷನ್ ಆಟೋಮೆಟಿಕ್ ಆಫ್ ಆಗುತ್ತೆ ಸರ್. ಜೋಳ, ಗೋಧಿ, ಸಜ್ಜೆ, ರಾಗಿ, ನುಚ್ಚು, ರವಾ ಹಿಟ್ಟು ಎಲ್ಲ ಟೈಪ್ ಸರ್. ಆಲ್ ಇನ್ ಒನ್ ಒಂದೇ ಮಿಷನಲ್ಲಿ ಬೀಸ್ಬೋದು. ಮನೆ ಕರೆಂಟ್ ಮೇಲೆ ಸಿಂಗಲ್ ಬಿಸ್ನಲ್ಲೇ ನಡೆಯುವಂಥ ಮಿಷನ್ ಇದೆ. ಇಲ್ಲಿ ಆಫರ್ನಲ್ಲಿ ಇದೆ ನೋಡಿ ಸರ್. JKVKದಲ್ಲಿ 22,000 ರೂಪಾಯಿ ರೇಟ್ ಇದೆ. ಬುಕ್ ಮಾಡಿ ನಿಮಗೆ 18,000 ರೂಪಾಯಿದಲ್ಲಿ ಹೋಮ್ ಡೆಲಿವರಿ ಫ್ರೀ ಕೊಡ್ತೀವಿ. ಎಲ್ಲ ಥರದ ಕಾಳನ್ನು ಬೀಸ್ಬೋದು ಸರ್. ಜೋಳ, ಗೋಧಿ, ಸಜ್ಜೆ, ರಾಗಿ, ನುಚ್ಚು, ರವಾ ಹಿಟ್ಟು ಎಲ್ಲ ಟೈಪ್ ಸರ್. ನಿಮಗೆ ಇದರಲ್ಲಿ ಇದಕ್ಕಿಂತ ದೊಡ್ಡದು ಬರುತ್ತೆ ಮಹಿಳೆಯರಿಗೆ ಉದ್ಯೋಗ ಮಾಡಲಿಕ್ಕೆ. ಇದೆ ನೋಡಿ ಬರ್ರಿ. ಇದು 2 HP ಇದೆ. ಇದು ಮಹಿಳೆಯರಿಗೆ ಉದ್ಯೋಗ ಒಂದು ಮಾಡ್ಲಿಕ್ಕೆ ಬರುತ್ತೆ ಸರ್. ಇದು ಮನೆಯಲ್ಲಿ ಅಂಗಡಿಯಲ್ಲಿ ಇಡ್ಲಿಕ್ಕೆ ಒಂದು ಬಿಸ್ನೆಸ್ಗೋಸ್ಕರ ಇದೆ ಇದು. ಟೋಟಲ್ ಇದಕ್ಕೂ ಇದೇ ರೀತಿ ಗ್ರೈಂಡಿಂಗ್ ಚಂಬರ್ ಬರುತ್ತೆ. ಗ್ರೈಂಡಿಂಗ್ ಚಂಬರ್ಗೆ ಲೈಫ್ ಟೈಮ್ 35 ವರ್ಷ ಮಟ್ಟ ಗ್ಯಾರಂಟಿ ಇದೆ ಸರ್. ಗ್ರೈಂಡಿಂಗ್ ಚಂಬರ್ಗೆ, ಮೋಟರ್ಗೆ ನಿಮಗೆ 2 ವರ್ಷದ ವಾರಂಟಿ ಕೊಡ್ತೀವಿ. ಟೋಟಲ್ ಜರಡಿ ಬರುತ್ತೆ, ಜರಡಿ ಅಷ್ಟೇ ಚೇಂಜ್ ಮಾಡೋದು. ಹಿಟ್ಟು ಬೇಕಾದ್ರೆ ಹಿಟ್ಟು, ನುಚ್ಚು ಬೇಕಾದ್ರೆ ನುಚ್ಚು, ರವಾ ಬೇಕಾದ್ರೆ ರವಾ, ಅರಿಶಿನ ಪುಡಿ ಬೇಕಾದ್ರೆ ಅರಿಶಿನ ಪುಡಿ, ಯಾವ್ದು ಬೇಕಾದ ಕಾಳನ್ನು ಬೀಸ್ಬೋದು ಸರ್. ಮನೆ ಕಡೆ ಸಿಂಗಲ್ ಪೀಸ್ ಇದು 28,000 ರೂಪಾಯಿ ರೇಟ್ ಇದೆ ಸರ್. ಕೃಷಿ ಮೇಳ JKVKದಲ್ಲಿ ಆಫರ್ನಲ್ಲಿ 24,000 ರೂಪಾಯಿ ಕೊಡ್ತಾ ಇದ್ದೀವಿ. ಎಲ್ಲ ಥರದ ಕಾಳನ್ನು ಬೀಸ್ಬೋದು. ಕೃಷಿ ಮೇಳದ ನಂತರ ನಿಮ್ಮನ್ನು ಕನ್ಸಲ್ಟ್ ಮಾಡಬೇಕು ಅಂದರೆ ನನ್ನ ನಂಬರ್ ತೊಗೋರಿ. ನಮ್ಮದು ಬೆಳಗಾವದಲ್ಲಿ ಆಫೀಸ್ ಇದೆ. ಎಲ್ಲ ಕಡೆ ಹೋಮ್ ಡೆಲಿವರಿ ಕೊಡ್ತೀವಿ ನಾವು. ಜಸ್ಟ್ ಫಾರ್ ನಮ್ಮ ನಂಬರ್ ಇದೆ 7019673881. ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಹೋಮ್ ಡೆಲಿವರಿ ಕೊಡ್ತೀವಿ. ಬೇರೆ ಏನೇನು ಸಿಗುತ್ತೆ? ಬೇರೆ ಏನಿಲ್ಲ ಸರ್. ಇದರಲ್ಲಿ ಇದು ನಮ್ಮದು ಎಲ್ಲ ಹಿಟ್ಟಿನ ಗಿರಣಿದ ಬಿಸ್ನೆಸ್ ಇದೆ. ಇದು 3 HP ಇದೆ. 3 HP 2 HPಗಿಂತ ದೊಡ್ಡ ಮಿಷನ್ ಬೇಕಾದರೆ 3 HP ಅವೈಲೇಬಲ್ ಇದೆ ನಮ್ಮ ಕಡೆ. ಪಲ್ವಾಲೈಸರು. ಇದರಲ್ಲಿ ಮೆಣಸಿನ್ಕಾಯಿ ಖಾರ ಸಗಡು ಕೊಟ್ಟಬೋದು, ಅರಿಶಿನ ಮಾಡಬಹುದು ಎಲ್ಲ. ಇದರಲ್ಲಿ ಮೇಲ್ಗಡೆ ಕಾಳು ಹಾಕೋದು, ಜರಡಿ ಬರ್ತಾವೆ, ಜರಡಿ ಅಷ್ಟೇ ಚೇಂಜ್ ಮಾಡೋದು. ಹಿಟ್ಟು, ನುಚ್ಚು, ರವಾ, ಅರಿಶಿನ ಎಲ್ಲ ಟೈಪ್ ಈ ಥರ ಜರಡಿ ಅಷ್ಟೇ ಚೇಂಜ್ ಮಾಡೋದು. ಇಷ್ಟೇ ನೋಡಿ. ನೋಡಿ ಈ ಥರ ಹಾಕ್ತೀವಿ. ಯಾವಾಗ ಮಿಷನ್ನಲ್ಲಿ ಕಾಳು ಹಾಕ್ತಿರಲ್ಲ, ಮಿಷನ್ನಲ್ಲಿ ಕಾಳು ಹಾಕಿ ಡೋರ್ ಹಾಕಿದರೆ ಆಟೋಮೆಟಿಕ್ ಮಿಷನ್ ಸ್ಟಾರ್ಟ್ ಆಗುತ್ತೆ ಸರ್. ಮಿಷನ್ ರನ್ ಇದ್ದಾಗ ಡೋರ್ ತೆಗೆದ್ರೆ ಆಟೋಮೆಟಿಕ್ ಮಿಷನ್ ಆಫ್ ಆಗುತ್ತೆ. ಆಟೋಮೆಟಿಕ್ ಆಫ್ ಆಗುತ್ತೆ. ಮತ್ತು ಡೋರ್ ಹಾಕಿದರೆ ಆಟೋಮೆಟಿಕ್ ಸ್ಟಾರ್ಟ್ ಸರ್.
ಜೋಳ ಗೋಧಿ ಸಜ್ಜೆ ರಾಗಿ ನುಚ್ಚು ರವಾ ಹಿಟ್ಟು ಎಲ್ಲ ಟೈಪ್ ಸರ್. ಆಲ್ ಇನ್ ಒನ್ ಒಂದೇ ಮಿಷನಲ್ಲೇ ಆಗುತ್ತೆ. ಜಸ್ಟ್ ನೀವು ನೋಡ್ಬೋದು ಈ ಥರ ಹಿಟ್ಟು ಬರುತ್ತೆ ಸರ್. ಜೋಳ ಗೋಧಿ ಅರಿಶಿನ ನುಚ್ಚು ರವಾ ಹಿಟ್ಟು ಎಲ್ಲ ಟೈಪ್ ಸರ್. ಇದೇ ಟೈಪ್ ಆಗೋದು ನೋಡಿರಿ. ಆಫರ್ನಲ್ಲಿದೆ, ಬುಕ್ ಮಾಡ್ಬೋದು ಸರ್. ಮನೆ ಕರೆಂಟ್ ಮೇಲೆ ಸಿಂಗಲ್ ಪಿನ್ ಮೇಲೆ ನಡೆಯುವಂಥ ಮಿಷಿನ್ ಇದೆ. 1.5 ಗಂಟೆಯಲ್ಲಿ 1 ಯೂನಿಟ್ ನಡೆದಿದ್ರಿ ತಾಸಿಗೆ 8ರಿಂದ 10 ಬೀಸ್ಬೋದು ನೀವು. ಪಾವ್ಲೆಟ್ ಇಲ್ಲ ಬುಕ್ಕಿಂಗ್. ಜೋಳ ಗೋಧಿ. ಸ್ನೇಹಿತರೆ, ನಿಮ್ಮಲ್ಲಿ ಹೆಚ್ಚು ಜನಗಳಿಗೆ ಈ ಕುಕ್ಕುಟ ವಿಭಾಗದವ್ರಿಗೆ ಗೊತ್ತಿರುತ್ತೆ. ಗಿರಿರಾಜ ತಳಿ ಸ್ವಲ್ಪ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದೇ. ಬಟ್ ಇದೇ ರೀತಿ ಕಾಣ್ತಕ್ಕಂಥದ್ದು ಇನ್ನೊಂದು ತಳಿ ಕಾಣಿಸ್ತು ನನಗೆ. ಸೊ ಇವೆರಡಕ್ಕೆ ಏನು ವ್ಯತ್ಯಾಸ, ಸಂಬಂಧಪಟ್ಟವರಿಂದ ಮಾಹಿತಿ ಪಡ್ಕೊಳ್ಳೋಣ ಸ್ನೇಹಿತರೆ. ಸರ್, ಇವೆರಡಕ್ಕೂ ಏನು ವ್ಯತ್ಯಾಸ ಸ್ವಲ್ಪ ಹೇಳ್ಬೋದಾ? ಇವೆರಡು ನಾಟಿ ತಳಿ ಥರನೇ ಹೋಲುತ್ತೆ. ಹಾಂ. ಬಟ್ ಇದು ಗಿರಿರಾಜ ಬಂದು ಅಡಲ್ಟ್ ಆದಮೇಲೆ ಬಾಡಿ ವೇಟ್ ಒಂದು 4ರಿಂದ 5 kg ಬರುತ್ತೆ. ಹಾಂ ಹಾಂ. ಇದು ಸ್ವರ್ಣಧರ ಅದಕ್ಕಿಂತ ಸ್ವಲ್ಪ ತೂಕ ಕಡಿಮೆ ಬರುತ್ತೆ. ಹಾಂ. ಇದು ಗಿರಿರಾಜ ಬಂದು ಮೊಟ್ಟೆ 40 ಫಿಕ್ಸಿಗೆ 180ರಿಂದ 190 ಕೊಡುತ್ತೆ. ಹಾಂ. ಅಂದ್ರೆ 185 ಕೊಡುತ್ತೆ. ಓಕೆ. ಸ್ವರ್ಣಧರ ಬಂದ್ಬಿಟ್ಟು ಇದಕ್ಕಿಂತ ಜಾಸ್ತಿ ಪ್ರೊಡಕ್ಷನ್ ಇರುತ್ತೆ. ಮೊಟ್ಟೆಗಳು ಜಾಸ್ತಿ ಮೊಟ್ಟೆ ಜಾಸ್ತಿ. ತೂಕ ಕಡಿಮೆ ಮೊಟ್ಟೆ ಜಾಸ್ತಿ. ಇದು ತೂಕ ಜಾಸ್ತಿ, ಸ್ವಲ್ಪ ಮೊಟ್ಟೆ ಕಡಿಮೆ ಕೊಡುತ್ತೆ. ಸೊ ಮಾಂಸಕ್ಕಾದರೆ ಅದನ್ನು ಬಳಸ್ಬೋದು, ಮೊಟ್ಟೆಗಾದರೆ ಇದನ್ನು ಬಳಸ್ಬೋದು ಅಂತ ಹೇಳ್ಬೋದಾ? ಯಾಕಂದರೆ ಇದರಲ್ಲಿ ನನಗೆ ಮಾಹಿತಿ ಅಷ್ಟಿಲ್ಲ. ಅದರಿಂದ ಗಿರಿರಾಜ ಮೊಟ್ಟೆ ಮಾಂಸ ಎರಡಕ್ಕೂ ಬಳಸಬೇಕು. ಓಕೆ, ಅಷ್ಟೇ ಅಲ್ವಾ? ಇನ್ನೇನಾದರೂ ವ್ಯತ್ಯಾಸಗಳಿದೆಯಲ್ಲ ಫೀಡಿಂಗ್ ಹ್ಯಾಬಿಟ್ಗಳಲ್ಲಿ, ಆ ಥರದಲ್ಲಿ? ಬ್ಯಾಕ್ ಹೆಡ್ ಫಾರ್ಮಿಂಗ್ ಎರಡು ಸೂಕ್ತ ಆಗುತ್ತೆ. ಮೊಟ್ಟೆ ಇಟ್ಟ ತಕ್ಷಣ ಅದೇ ಬ್ರೂಡಿಂಗ್ ಮಾಡುತ್ತೆ. ಹಾಂ. ಅದೇ ಬ್ರೂಡಿಂಗ್ ಮಾಡ್ತದೆ. ಫೀಡ್ ಜನರಲ್ಲಾಗಿ ಬಳಸೋಂಥದ್ದೇ ಬಳಸ್ಬೋದಲ್ವಾ ಇದಕ್ಕೆ? ಬ್ಯಾಕ್ ಹೆಡ್ ಫಾರ್ಮಿಂಗ್ ಎರಡು ಸೂಕ್ತ. ನಿಮ್ಮ ಹೆಸರು? ವೀರೇಶ್ ಅಂತ. ಥ್ಯಾಂಕ್ ಯು ವೀರೇಶ್ ಅವರೇ.